ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಿಮಗಾಗಿ ಡಿವೈನ್ ಮೆಸೇಜಸ್ ಏನಿದೆ ಅಂತಂದರೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಯೂನಿವರ್ಸು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ನೀವೇನಾದರೂ ತುಂಬ ವಿಷಸ್ಸನ್ನು ಇಟ್ಕೊಂಡಿದ್ರೆ, ಒಂದು ಮ್ಯಾರೇಜ್ ಆಗಬೇಕು ಅಥವಾ ರೀಕನ್ಸಿಲೇಷನ್ ಆಗಬೇಕು ಅಥವಾ ನಿಮ್ಮ ಯಾವುದೇ ಒಂದು ವಿಶ್ ಈಡೇರಬೇಕು ಅಥವಾ ಅದು ಕೆರಿಯರ್ ವೈಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಏನಿದೆ ಅಥವಾ ಗುರಿ ಏನಿದೆ, ಏನು ಸಾಧನೆ ಮಾಡಬೇಕಂತ ಇದ್ದೀರಿ, ಸೊ ಅದನ್ನು ರೀಚ್ ಆಗೋಕ್ಕೋಸ್ಕರ ಡೈಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅಂಥೇಳಿ ಯೂನಿವರ್ಸ್ದು ಗೈಡೆನ್ಸ್ ಬಂದಿದೆ. ಸೊ ಯೂನಿವರ್ಸ್ ಖುದ್ದು ಹೇಳ್ತಾ ಇದ್ದಾರೆ, ಓಕೆ, ಅಥವಾ ನೀವು ಯಾರು ನಂಬ್ತೀರಿ, ಏಂಜಲ್ಸ್ ನಂಬ್ತೀರಿ, ಅವ್ರು ಖುದ್ದು ಹೇಳ್ತಾ ಇದ್ದಾರೆ ಏನಂತ, ನಿಮಗೆ ಏನು ಬೇಕು ಅನ್ನೋದನ್ನು ಎಕ್ಸಾಕ್ಟಾಗಿ ಕ್ಲಿಯರ್ ಆಗಿ ಯೂನಿವರ್ಸ್ ಹತ್ರ ಹೇಳಿ, ನಿಮಗೇನು ಬೇಕು ಅನ್ನೋದನ್ನು ಮ್ಯಾನಿಫೆಸ್ಟೇಷನ್ ಮಾಡಿ ಅಂತೇಳಿ. ಓಕೆ, ನೆಕ್ಸ್ಟು ವಾಟರ್ ಸೈನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ರಾಶಿ ವೃಶ್ಚಿಕ, ಕರ್ಕಾಟಕ, ಮೀನರಾಶಿ ಅವರು ನೀವಾಗಿರ್ಬೋದು ಅಥವಾ ನಿಮ್ಮ ಒಂದು ಪರ್ಸನ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಾದರೂ ಆಗಿರ್ಬೋದು. ಇದು ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಗೈಡೆನ್ಸ್ ಆಗಿರ್ಬೋದು. ಸೊ ಈ ವಿಡಿಯೋನ ಅವ್ರಿಗೆ ತೋರಿಸಿ ಗೈಡೆನ್ಸನ್ನು ತಿಳಿಸಿ. ಹಾಗೆ ಇಲ್ಲಿ ಕೆಲವ್ರದ್ದು ಬ್ರೇಕಪ್ ಆಗೋ ಒಂದು ಎನರ್ಜಿ, ಡಿವೋರ್ಸ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ನೀವು ಡಿವೋರ್ಸಿಗೆ ಯೋಚನೆ ಮಾಡ್ತಾ ಇದ್ರೆ ಇದು ಸರಿಯಾದ ಸಮಯ. ಸೊ ನೀವು ಡಿವೋರ್ಸ್ ತಗೋಬೋದು ಅಥವಾ ಡಿವೋರ್ಸ್ಗೆ ಅಪ್ಲಿಕೇಶನ್ ಆಗ್ಬೋದು. ಓಕೆ, ಯಾಕಂದರೆ ಇದೊಂದು ಕಾರ್ಮಿಕ್ ಸೈಕಲ್. ನೀವು ಯಾವ ವ್ಯಕ್ತಿಯ ಜೊತೆಗೆ ಮದುವೆ ಆಗಿದ್ದೀರಿ, ಅವ್ರ ಜೊತೆಗೆ ಒಂದು ಸಂಬಂಧ ಏನು ಮುರ್ಕೊಳ್ತಾ ಇದ್ದೀರಿ ಅಥವಾ ಮುರ್ಕೋಬೇಕಂತ ಇದ್ದೀರಿ, ಸೊ ಈಗ ಅದು ಯೂನಿವರ್ಸಿಂದ ಒಂದು ಟೈಮ್ ಬಂದಿದೆ. ಓಕೆ, ಈ ಒಂದು ಫೇಸಸ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಿ, ಬ್ರೇಕಪ್ ಎನರ್ಜಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಿ. ಬಹುಶಃ ಇಲ್ಲಿ ಕೆಲವ್ರದ್ದು ಲವ್ ಬ್ರೇಕಪ್ಪೇ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟೇ ಮುರಿದಿರ್ಬೋದು. ಒಟ್ಟಿನಲ್ಲಿ ರಿಲೇಷನ್ಶಿಪ್ಪು ಎಂಡ್ ಆಗ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಯಾರೆಲ್ಲ ತುಂಬಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಹೊರಗಡೆ ಬರಬೇಕಾದ್ರಿಂದ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಡಿವೋರ್ಸ್ ಆಗ್ಬೋದು. ಓಕೆ, ಚಾಲೆಂಜಸ್, ಸೊ ಇದೊಂದು ಚಾಲೆಂಜ್ ಫೇಸ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಥವಾ ರಿಸೀವ್ ಮಾಡಬೇಕು ಅಂತಂದರೆ ಅದು ಕೂಡ ಒಂದು ಚಾಲೆಂಜು. ಮ್ಯಾನಿಫೆಸ್ಟೇಷನ್ ಕೂಡ ಒಂದು ಚಾಲೆಂಜ್ ಇದ್ದಂಗೆ. ಸೊ ಅದು ಸ್ಪಿರಿಚುವಲ್ ವೇಯಲ್ಲಿ ಚಾಲೆಂಜಸ್ಸು. ಸೊ ನಿಮಗೆ ಬೇಕಾಗಿರೋದನ್ನು ನೀವು ಎಷ್ಟು ಡೆಡಿಕೇಟೆಡ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಹಾಗೆಯೇ ಈ ಒಂದು ಡಿವೋರ್ಸ್ ಫೇಸ್ ಅನ್ನೋದೇನಿದೆ ಇದು ಕೂಡ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಚಾಲೆಂಜು. ಯಾಕಂದರೆ ಒಂದು ರಿಲೇಷನ್ಶಿಪ್ಪನ್ನು, ಬಾಂಡಿಂಗನ್ನು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು. ಓಕೆ, ಸೊ ಏನೋ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಿಮ್ಮ ನಡುವೆ, ಈಗ ಆ ಬಾಂಡಿಂಗ್ ಎಲ್ಲ ಸರಿ ಇಲ್ಲ. ಓಕೆ, ಸೊ ಒಬ್ರಿಗೊಬ್ರಿಗೆ ಆಗ್ತಾಯಿಲ್ಲ, ಈಗೋ ಕ್ಲಾಶಸ್ಸು ಅಥವಾ ಮನಿ ಇಶ್ಯೂಸು, ಡೌರಿ ಕೇಸಸ್ಸು, ಓಕೆ, ಅಬ್ಯೂಸ್ ಮಾಡೋವಂಥದ್ದು, ಫಿಸಿಕಲಿ ಎಮೋಷ್ನಲಿ ಟಾರ್ಚರ್ ಮಾಡೋದು, ಇದು ನಿಮಗೆ ಚಾಲೆಂಜು. ಸೊ ಈ ಚಾಲೆಂಜನ್ನು ತಡೆಯೋಕ್ಕಾಗ್ತಾಯಿಲ್ಲ. ನಿಮಗೆ ಫಿಸಿಕಲಿ ತುಂಬಾ ಅಬ್ಯೂಸ್ ಮಾಡ್ತಾಯಿದ್ರೆ, ಟಾರ್ಚರ್ ಮಾಡ್ತಾಯಿದ್ರೆ ಅಥವಾ ಮೆಂಟಲಿ ಎಮೋಷ್ನಲಿ ತುಂಬ ಹರ್ಟ್ ಮಾಡ್ತಾಯಿದ್ರೆ, ಸೊ ಅದನ್ನು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ನಿಮಗೆ ಫೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಡಿವೋರ್ಸ್ ಅನ್ನೋ ಎನರ್ಜಿನ ನೀವು ಫೇಸ್ ಮಾಡಬೇಕಾಗುತ್ತೆ. ಒಂದು ನ್ಯೂ ಚೇಂಜ್, ನ್ಯೂ ಶಿಫ್ಟ್ ನಿಮ್ಮ ಲೈಫಲ್ಲಿ ತಗೋಬೇಕಾಗತ್ತೆ. ಮೇಕ್ ಅ ಡಿಸಿಷನ್, ವರ್ಕ್ ಆನ್ ಇನ್ನರ್ ಹೀಲಿಂಗ್. ಸೊ ನಿಮಗೆ ಇನ್ನರ್ ಹೀಲಿಂಗ್ ಅಗತ್ಯ ಇದೆ. ಸೊ ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ಳಿ. ಓಕೆ, ನೀವು ತಗೊಳ್ಳೋವಂತಹ ಡಿಸಿಷನ್ ಮೇಲೆ ವರ್ಕ್ ಮಾಡಿ ಅಂಥೇಳಿ ಡಿವೈನ್ ಗೈಡೆನ್ಸ್ ಇದೆ. ನೆಕ್ಸ್ಟು ಕನ್ಫೆಷನ್. ಇನ್ನು ಇಲ್ಲಿ ಕೆಲವರು ಯಾರಾದರೂ ಡಿವೋರ್ಸ್ ಆಗಬೇಕು ಅಂತಲೇ ಇದ್ದರೆ ಅಥವಾ ಲವ್ ಬ್ರೇಕಪ್ ಏನಾದರೂ ಆಗಿದ್ದರೆ, ಸೊ ಸಾರಿ ಕೇಳ್ಬೋದು ನಿಮ್ಮ ಪರ್ಸನ್. ಓಕೆ, ಯೂನಿಯನ್ ಬಯಸ್ತಾ ಇದ್ದಾರೆ. ಓಕೆ, ಹಾಗೆಯೇ ಬೇರೆ ಯಾರೋ ನಿಮಗೆ ಏನನ್ನು ವಿಚಾರಗಳು ಹೇಳ್ಬೋದು. ಓಕೆ, ಸೊ ನೀವು ಡಿವೋರ್ಸ್ ತಗೊಳ್ಳೋಕ್ಕೂ ಒಂದು ಸ್ಟ್ರಾಂಗ್ ವಿಚಾರ ನಿಮಗೆ ಸಿಗ್ಬೋದು. ಓಕೆ, ಅಥವಾ ನಿಮ್ಮ ಬಗ್ಗೆ ಯಾರೋ ಇನ್ನೇನೋ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಾರಿ ಕೇಳ್ಬೋದು ಅಥವಾ ಯಾರಾದರೂ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಓಕೆ, ಅಥವಾ ಯಾರಾದರೂ ನಿಮಗೆ ವಿಚಾರಗಳನ್ನು ತಿಳಿಸ್ಬೋದು. ಓಕೆ, ನೀವೇನಾದರೂ ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಸ್ಪೈನ ಬಿಟ್ಟಿದ್ರೆ ಅಥವಾ ಇನ್ಯಾರ್ದೋ ಹೆಲ್ಪನ್ನು ತಗೊಂಡಿದ್ರೆ ಅವರಿಂದ ನಿಮಗೆ ಸತ್ಯ ವಿಚಾರಗಳು ಗೊತ್ತಾಗ್ಬೋದು. ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇತ್ತು, ಸೊ ಈ ಕಾರಣಕ್ಕೆ ನೀವು ಡಿವೋರ್ಸ್ ತಗೋಬೋದು. ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ನಡುವೆ ಬೇರೆ ಯಾರಾದರೂ ಇತ್ತು ಅಂದರೆ ಅವರು ನಿಮ್ಮ ಲೈಫಿಂದ ಹೋಗುವಂಥದ್ದು
ಈ ಥರದೊಂದು ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಗೋಲ್ಡ್ ಡಿಗರ್ ಎನರ್ಜಿ ಬರ್ತಾ ಇದೆ. ಯಾರ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು. ಸೊ ನಿಮ್ಮ ಹತ್ರ ಇರುವಂತಹ ಆಸ್ತಿ ಅಂತಸ್ತು ದುಡ್ಡನ್ನು ನೋಡಿ ಅವ್ರು ನಿಮ್ಮ ಹತ್ರ ಬರ್ತಾ ಇರ್ಬೋದು, ಅಥವಾ ನಿಮ್ಮ ಸ್ಟೇಟಸನ್ನು ನೋಡಿ ಬರ್ತಾ ಇರ್ಬೋದು. ಓಕೆ, ನಿಮ್ಮ ತಂದೆಯ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಮ ಹತ್ರ ಬಂದಿರ್ಬೋದು ಆ ಮನುಷ್ಯ ಅಥವಾ ಆ ಹುಡುಗಿ. ಓಕೆ, ಸೊ ಇದನ್ನೆಲ್ಲ ನೀವು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಒಂದು ಮೆಸೇಜ್ ಅಂತೂ ಬರ್ತಾ ಇದೆ. ದೇ ವಾಂಟ್ ಯುವರ್ ಮನಿ ಬೀಯಿಂಗ್ ಯೂಸ್ಡ್. ಸೊ ಅದಕ್ಕೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಹಣದ ಅವಶ್ಯಕತೆ ಇರ್ಬೋದು. ಸೊ ಆ ಕಾರಣದಿಂದ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ನೀವು ನೋಡೋಕೆ ಸುಂದರವಾಗಿಲ್ಲ ಇರ್ಬೋದು, ನೀವು ನೋಡೋಕೆ ಕಪ್ಪಗಿರ್ಬೋದು, ಡುಮ್ಮಗಿರ್ಬೋದು, ಕುಳ್ಳಕ್ಕಿರ್ಬೋದು. ಓಕೆ, ಮದುವೆ ಆಗಿರ್ಬೋದು, ಮಕ್ಕಳು ತಂದೆ ಆಗಿರ್ಬೋದು, ತಾತನೇ ಆಗಿರ್ಬೋದು. ಸೊ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಪ್ರೀತಿಗೋಸ್ಕರ ಅಲ್ಲ. ಸೊ ನೀವು ಪ್ರೀತಿ ಪ್ರೇಮ ಅಂತ ಯೋಚನೆ ಮಾಡ್ತಾ ಇದ್ರೆ ಸಾಧ್ಯ ಇಲ್ಲ. ಈ ಥರದೊಂದು ಎನರ್ಜಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದು. ಓಕೆನಾ, ನಿಮ್ಮ ಹೆಂಡತಿ ಅಲ್ಲ. ಓಕೆ, ಅಥವಾ ನೀವು ಪ್ರೀತಿ ಮಾಡುವಂತಹ ಟ್ರೂ ಲವ್ ಎನರ್ಜಿ ಇರುವಂತಹ ವ್ಯಕ್ತಿಗಲ್ಲ. ಸೊ ಅದನ್ನು ವಿಚಾರ ಮಾಡ್ಕೊಳ್ಳಿ. ಅದಾದಮೇಲೆ ಹೆಲ್ತ್ ಬಗ್ಗೆ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಹೆಲ್ತ್ ಇಶ್ಯೂಸ್ ನಿಮಗೆ ಪ್ರಾಬ್ಲಮನ್ನು ತರ್ತಾ ಇದೆ, ಅಥವಾ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಏನಂದರೆ ಕೆಲವ್ರದ್ದು ಡಿವೋರ್ಸ್ ಆಗಿ ಮೈಂಡ್ ಅಪ್ಸೆಟ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಎಮೋಷ್ನಲಿ ಹರ್ಟ್ ಆ್ಯಂಡ್ ಮೆಂಟಲಿ ಹರ್ಟ್ ಆಗುತ್ತೆ. ಸೊ ಈ ಕಾರಣದಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಅಥವಾ ಯಾರು ಗೋಲ್ಡ್ ಡಿಗರ್ ಅಂತ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ, ಥರ್ಡ್ ಪಾರ್ಟಿ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಅಥವಾ ಆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬರುವಂತಹ ಕೆಲವೊಮ್ಮೆ ವ್ಯಕ್ತಿಗಳು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ನೀವು ಮ್ಯಾರೇಜ್ ಆಗಿರುವಂತಹ ವ್ಯಕ್ತಿ ಕಾರ್ಮಿಕ್ ಸೋಲ್ಮೇಟ್ ಆಗಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಕಾರ್ಮಿಕ್ ಸೋಲ್ಮೇಟಿಂದ ಎನರ್ಜಿ ಕಟ್ ಆಗಿಬಿಟ್ಟು ನೀವು ಯಾರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ, ಮೂರನೇ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿದ್ದು ಅವ್ರ ಜೊತೆಗೆ ಒಂದು ಮ್ಯಾರೇಜ್ ಆಗ್ಬೋದು. ಓಕೆ, ಈ ಥರನೂ ಎನರ್ಜೀಸ್ ಇರುತ್ತೆ. ಸೊ ನಿಮಗೇನಾದರೂ ಪರ್ಟಿಕ್ಯುಲರಾಗಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ, ಈ ಥರದ ಏನೇ ಸಿಚುವೇಶನಲ್ಲಿ ಇತ್ತು ಅಂತಂದರೆ ಸೊ ಬಂದು ಕೇಳ್ಬೋದು. ಹೆಲ್ತ್ ಇಶ್ಯೂಸ್ಗೂ ಕೂಡ ನಮ್ಮ ಹತ್ರ ಸೊಲ್ಯೂಷನ್ ಸಿಗತ್ತೆ. ಸೊ ಒಂದು ಟ್ಯಾರೋಟ್ ಸೆಷನ್ ಬುಕ್ ಮಾಡಿಕೊಂಡು ನೀವು ಕ್ಲಾರಿಟಿ ತೊಗೋಬೋದು. ಹೀಲಿಂಗ್ ಬೇಕಿದ್ರೆ ಹೀಲಿಂಗ್ ತೊಗೋಬೋದು. ಓಕೆ, ಇದಿಷ್ಟು ಡಿವೈನ್ ಗೈಡೆನ್ಸ್ ಆಗಿತ್ತು. ಹೇಗಿತ್ತು ರೀಡಿಂಗ್ ಅನ್ನೋದನ್ನು ನನಗೆ ಲೈಕ್ ಮಾಡೋದ್ರ ಮೂಲಕ, ಕಮೆಂಟ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.